ಹರಿ ಓಂ ನಮಸ್ತೆ. ನಾನು ನಿಮ್ಮ ಯೋಗ ಪರಶುರಾಮ್. ಇವತ್ತು ಆರೋಗ್ಯದ ಕುರಿತು ಚಿಂತನವನ್ನು ಮಾಡೋಣ. ಈಗ ನಾವು ಮನೆಯನ್ನು ಕಟ್ಟಬೇಕಾದರೆ ನಾವು ಯಾವುದರ ಮನೆ ಕಟ್ತೇವೋ ಅದೇ ರೀತಿಯಾಗಿ ಮನೆ ನಿರ್ಮಾಣವಾಗುತ್ತೆ. ಅಂದರೆ ಕಲ್ಲಿಂದ ಮನೆ ಕಟ್ಟಿದರೆ ಕಲ್ಲಿನ ಮನೆ ಆಗುತ್ತೆ, ಗ್ಲಾಸ್ನಿಂದ ಮನೆ ಕಟ್ಟಿದ್ರೆ ಗ್ಲಾಸ್ ಮನೆ ಆಗುತ್ತೆ, ಮಣ್ಣಿನ ಮನೆ ಕಟ್ಟಿದ್ರೆ ಮಣ್ಣಿನ ಮನೆ ಅಂತ ಆಗುತ್ತೆ. ಹಾಗೆ ಈ ದೇಹ ಎಂಬ ಮನೆಯನ್ನು ಯಾವುದರಿಂದ ಹೇಗೆ ಕಟ್ಟುತ್ತೀವಿ ಅನ್ನೋದ್ರ ಮೇಲೆ ನಿಂತಿರುತ್ತೆ. ಆಯುರ್ವೇದ ಶಾಸ್ತ್ರದ ಪ್ರಕಾರ ಉತ್ತಮ ಆಹಾರದ 10 ಸೂತ್ರಗಳು ಅಂತ ಬರುತ್ತೆ. ಮೊದಲನೇದಾಗಿ ಬಿಸಿಯಾದ ಊಟವನ್ನು ಮಾಡಬೇಕು. ಯಾವಾಗಲೂ ನಾವು ಹಳಚಿದ ಮತ್ತು ನಿನ್ನೆ ಆಹಾರವನ್ನು ಸೇವಿಸದೆ ಅಥವಾ ತಂಗಳ ಆಹಾರ ಸೇವಿಸದೆ ಬಿಸಿಯಾದ ಆಹಾರ ಸೇವಿಸಿದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಂತ ಹೇಳ್ಬೋದು. ಮತ್ತು ಎರಡನೇದಾಗಿ ಹಾಲು, ತುಪ್ಪ, ಮೊಸರು ಮೊದಲಾದ ಜಿಡ್ಡುಗಳು ಇರುವಂಥ ಆಹಾರ ಸೇವಿಸಬೇಕು. ಅದನ್ನು ಬಿಟ್ಟು ಒಣಕಲು ಆಹಾರನ ನಾವು ಸೇವನೆ ಮಾಡಲೇಬಾರದು. ಯಾಕಂತ ಹೇಳಿದರೆ ಈ ಹಾಲು ಮೊಸರು ಇಂಥ ಆಹಾರ ಸೇವನೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಒಂದು ಒಳ್ಳೆಯ ಆರೋಗ್ಯವನ್ನು ತಂದುಕೊಡುತ್ತೆ. ಮೂರನೇದಾಗಿ ಮೊದಲು ತಿಂದದ್ದು ಜೀರ್ಣವಾದ ಮೇಲೆಯೇ ತಿನ್ನಬೇಕು. ಹಸಿವು ಇಲ್ಲದಿದ್ದಾಗ ತಿನ್ನಬಾರದು. ಈಗ ನಾವು ತಿಂದ ಆಹಾರ ಜೀರ್ಣವಾದಾಗ ಮಾತ್ರ ನಾವು ಮತ್ತೆ ತಿನ್ನಬೇಕು. ಇಲ್ಲ ಜೀರ್ಣವಾಗದೆ ತಿಂದರೆ ಏನಾಗುತ್ತೆ ಅಂತ ಹೇಳಿದರೆ ಅದು ಒಳಗಡೆ ದೇಹದಲ್ಲಿ ಕುಳಿತುಕೊಂಡು ಮಲಿನ ಆಗುತ್ತೆ. ಅದೇ ಡೈಜೆಷನ್ ಆಗಿ ಇಲ್ಲದ ಹೊತ್ತಿನಲ್ಲಿ ನಾವು ಬೇರೆ ಆಹಾರ ತಿಂದರೆ ತೊಂದರೆ ಆಗುತ್ತೆ ಅಂತ ಹೇಳ್ಬೋದು. ಇನ್ನು 4ನೆಯ ವಿಚಾರ ಅಂತ ಹೇಳಿದರೆ ವೀರ್ಯ, ಬಲ ಮೊದಲಾದುವುದಕ್ಕೆ ವಿರುದ್ಧವಾದುದನ್ನು ತಿನ್ನಬೇಕು. ಈಗ ವೀರ್ಯ, ಬಲ ಮೊದಲಾದುವುದಕ್ಕೆ ವಿರುದ್ಧವಾದುದಂತ ತಿನ್ನಬೇಕು. ಅಂದರೆ ಬೇರೆ ಬೇರೆ ವಿಚಾರ ಒಳ್ಳೆಯ ಆಹಾರವನ್ನು ನಾವು ಸೇವನೆ ಮಾಡಬೇಕಂತ ಹೇಳ್ತಾರೆ. ಇನ್ನು 5ನೇದು ಮನಕೊಪ್ಪುವ ಸ್ಥಳದಲ್ಲಿ ಸರ್ವೋಪಕರಣಗಳು ಇರುವಲ್ಲಿ ಊಟ ಮಾಡಬೇಕು. ಮನಕೊಪ್ಪುವ ಸ್ಥಳದಲ್ಲಿ ಅಂತ ಹೇಳಿದರೆ ನಾವು ಅಡಿಗೆ ಮನೆ ಅಂತ ಹೇಳ್ಬೋದು, ಅಥವಾ ದೇವಸ್ಥಾನ ಪ್ರಸಾದನ ಸೇವನೆ ಮಾಡ್ತಾ ಇರ್ತೀವಿ. ಅಂಥ ಸ್ಥಳಗಳಲ್ಲಿ ನಮ್ಮ ಮನಸ್ಸಿಗೆ ಆಗುವಂಥ ಇಷ್ಟವಾಗುವಂಥ ಸ್ಥಳಗಳಲ್ಲಿ ಊಟ ಮಾಡಬೇಕು. ಅಂದರೆ ನಾವು ಕೆಲವೊಂದು ಬೇರೆ ಬೇರೆ ನೋಡಿ, ಈಗ ಸ್ಟ್ಯಾಂಡಿಂಗ್ನಲ್ಲಿ ಊಟ ಮಾಡ್ತಾ ಇರ್ತೀವಿ, ಒಂದು ಸೆಲ್ಫ್ ಸಿಸ್ಟಮ್ನಲ್ಲಿ ಹೋಟೆಲ್ಗಳು ಊಟ ಮಾಡ್ತಾ ಇರ್ತೀವಿ. ಹರಿಬರಿ ಇದರಲ್ಲಿ ಊಟ ಮಾಡದೆ ಶಾಂತ ಸ್ಥಳದಲ್ಲಿ ಊಟ ಮಾಡಬೇಕಂತ ಹೇಳ್ತಾ ಆಯುರ್ವೇದ. ಇನ್ನು 6ನೇದಾಗಿ ಬಹಳ ಬೇಗ ಊಟ ಮಾಡಬಾರದು ಅಂತ ಹೇಳುತ್ತೆ. ನಾವು ಬೇಗ ಊಟ ಮಾಡಬಹುದು. ನೋಡಿ, ಈಗ ಊಟ ಹೇಗೆ ಮಾಡ್ತಿರ್ತಾರೆ ಅಂತ ಹೇಳಿದ್ರೆ, ಗಡಿಬಿಡಿಯಲ್ಲಿ ಬಸ್ಸಿಗೆ ಹೋಗೋದ್ರಲ್ಲಿ ಟೀ ಕುಡಿಯೋದಾಗಲಿ ಅಥವಾ ಬ್ರೇಕ್ಫಾಸ್ಟ್ ಮಾಡ್ತಿರ್ತಾರೆ. ಬೇಗ ಊಟ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ದೇಹಕ್ಕೆ ತೊಂದರೆ ಕೂಡ ಆಗುತ್ತೆ. ಅದು ಒಳ್ಳೆಯದಂತೂ ಸಾಧ್ಯವೇ ಇಲ್ಲ. ಹೀಗಾಗಿ ಸಾವಕಾಶವಾಗಿ, ನಿಧಾನವೇ ಪ್ರಧಾನ ಅಂತ ನಾವು ಏನು ಹೇಳ್ತೇವೆ, ಅದೇ ರೀತಿ ಸಾವಕಾಶವಾಗಿ ನಾವು ಊಟವನ್ನು ಮಾಡಬೇಕು. ಬಹಳ ನಿಧಾನವಾಗಿಯೂ ಊಟ ಮಾಡಬಾರದು. ಈಗ ಬಹಳ ಬೇಗ ಮಾಡಬಾರದು ಅಂತ ಹೇಳಿದರೆ ಇನ್ನು ನಿಧಾನವಾಗಿ ಕೂಡ ಊಟ ಮಾಡಬಾರದು. ಅಂದರೆ ಒಂದು ವ್ಯವಸ್ಥಿತವಾಗಿ ತನ್ನದೇ ಆದ ಸಮಯದಲ್ಲಿ ಊಟವನ್ನು ಮಾಡಬೇಕಂತ ಆಯುರ್ವೇದ ಹೇಳುತ್ತೆ. ಮತ್ತು ಗೊಡ್ಡು ಹರಟೆ ಹೊಡೆಯದೆ ನಗದೆ ಅದರಲ್ಲೇ ಮನಸ್ಸಿಟ್ಟು ಊಟ ಮಾಡಬೇಕು. ಈಗ ಊಟ ಮಾಡಬೇಕಾದ್ರೆ ಕೆಲವರು ನೋಡಿ, ಗೊಡ್ಡು ಯಾವುದೋ ಒಂದು ಹರಟೆ ಹೊಡಿತಾ, ಯಾವುದೋ ಒಂದು ರಾಜಕೀಯ ವ್ಯಕ್ತಿಗಳ ಮಾಡ್ತಾ ಈ ರೀತಿ ಮಾತಾಡ್ತಾ ಇರ್ತಾರೆ. ಹೀಗಾಗಿ ಊಟ ಮಾಡ್ತಾ ಇರ್ತಾರೆ. ಅದನ್ನು ಬಿಟ್ಟು ಶಾಂತವಾಗಿ ನಾವು ಊಟವನ್ನು ಮಾಡಿದರೆ ಒಳ್ಳೆಯದು. ಹಾಗೆ 9ನೇದು ತನ್ನ ಶಕ್ತಿ, ಸಾಮರ್ಥ್ಯ, ಹಿತ ಮೊದಲಾದವನ್ನು ಗಮನವಾಗಿಟ್ಟುಕೊಂಡು ಊಟ ಮಾಡಬೇಕು. ಅಂದರೆ ಎಷ್ಟು ದೇಹಕ್ಕೆ ತನಗೆ ಎಷ್ಟು ಅವಶ್ಯಕತೆ ಇದೆ, ಎಷ್ಟನ್ನು ತಿನ್ನಬೇಕಾಗಿದೆ ಅಷ್ಟನ್ನು ಮಾತ್ರ ತನಗೆ ಶಕ್ತ್ಯಾನುಸಾರವಾಗಿ ಊಟವನ್ನು ಮಾಡಬೇಕು. ಈಗ ಇನ್ನೊಬ್ಬರು ನೋಡಿ ನಾವು ಊಟ ಮಾಡಿದರೆ ಅದು ಎಂದೂ ಆಗದು ಅಂತ ಹೇಳಿ, ಅದು ಒಳ್ಳೆಯದಲ್ಲ ಅಂತ ಹೇಳಿ. ಇನ್ನು 10ನೇದು ಆಹಾರವನ್ನು ಸಂಪೂರ್ಣವಾಗಿ ನುರಿಸಿ, ಅಂದರೆ ಒಂದು ಅಗಳವನ್ನು 12ರಿಂದ 15 ಬಾರಿ ಸ್ವಿಂಗ್ ಮಾಡಿ, ಅಂದರೆ ನುರಿಸಿ ನಾವು ಒಳಗೆ ತೆಗೆದುಕೊಳ್ಬೇಕು. ಓಕೆ, ಅದಕ್ಕೆ ಹೇಳ್ತಾರೆ, ಅರಿತು ಮಾತನಾಡಬೇಕು, ನುರಿತು ತಿನ್ನಬೇಕು. ಅರಿತು ಅನ್ನಬೇಕು, ನುರಿತು ತಿನ್ನಬೇಕು ಅಂತೇಳಿ. ನಾವು ತಿನ್ನುವಂತಹ ಏನು ಅನ್ನವನ್ನಿದೆ ಅಲ್ಲ, 1ರಿಂದ 15, 12ರಿಂದ 15 ಬಾರಿ ನಾವೇನು ಮಾಡ್ಕೋಬೇಕು, ಅದನ್ನು ಸ್ವಿಂಗ್ ಮಾಡಿ ತಿನ್ಬೇಕಂತ ಆಯುರ್ವೇದ ಶಾಸ್ತ್ರ ಹೇಳ್ತಾರೆ. ಗೊತ್ತಾಯ್ತಲ್ಲ? ಧನ್ಯವಾದ. ಶುಭ ದಿನ.